ಹಾಯ್, KCET ರ್ಯಾಂಕ್ ಯಾವಾಗ ಅನೌನ್ಸ್ ಆಗುತ್ತೆ? ಇದೊಂದು ಪ್ರಶ್ನೆಯನ್ನು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ಯಾವಾಗ ಅನೌನ್ಸ್ ಆಗಬಹುದು ಅಂತ ಈ ಹಿಂದೆ ನಮ್ಮ ಶಿಕ್ಷಣ ಸಚಿವರು ಇನ್ಫಾರ್ಮೇಷನನ್ನು ಕೊಟ್ಟಿದ್ರು. ಅಂದರೆ ಎರಡನೇ ಎಕ್ಸಾಮ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಡೇಟ್ಸನ್ನು ಅನೌನ್ಸ್ ಮಾಡುವಂತಹ ಹೊತ್ತಿಗೆ ಏನು ಪ್ರೆಸ್ ಮೀಟಿಂಗ್ ಆಯಿತು. ಆವಾಗನೇ KCET ರ್ಯಾಂಕ್ ಯಾವಾಗ ಬರಬಹುದು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಈಗ ಶಿಕ್ಷಣ ಸಚಿವರು ಹೇಳಿರುವಂತಹ ಡೇಟ್ ಏನಿದೆ ಅದರಲ್ಲಿ ಕೆಲವು ಚೇಂಜಸ್ ಆದರೆ ಆಗಬಹುದು, ಮುಂದೆ ಚೇಂಜಸ್ ಆದರೆ ಆಗಬಹುದು. ಯಾಕಂತ ಹೇಳಿದ್ರೆ ಈಗ ಇನ್ನು ಎರಡನೇ ಬೋರ್ಡ್ ಎಕ್ಸಾಮ್ ಆಗೋದಿದೆ, ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಬಾಕಿ ಇದೆ. ಸೊ ಅದೆಲ್ಲ ಪ್ರೊಸೆಸ್ಸಲ್ಲಿ ಅಕಸ್ಮಾತ್ ಡೇಟ್ಸಲ್ಲಿ ಚೇಂಜಸ್ ಆದರೆ ಈ KCET ರ್ಯಾಂಕಿಂಗ್ ಏನಿದೆ ಅದರ ಅನೌನ್ಸ್ಮೆಂಟ್ ಆಗೋದ್ರಲ್ಲೂ ಕೂಡ ಕೆಲವು ಬದಲಾವಣೆ ಆಗಬಹುದು. ಈಗ ಶಿಕ್ಷಣ ಸಚಿವರು ಈ ಹಿಂದೆ ಹೇಳಿರುವಂತಹ ಇನ್ಫಾರ್ಮೇಷನ್ ನಿಮ್ಗೆ ಹೇಳೋದಾದ್ರೆ, ಈಗ ಸೆಕೆಂಡ್ PUC ಎರಡನೇ ಬೋರ್ಡ್ ಎಕ್ಸಾಮ್ ಏಪ್ರಿಲ್ 24ರಿಂದ ಮೇ 8ರವರೆಗೆ ನಡೆಯುತ್ತೆ. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನನ್ನು ಕಂಪ್ಲೀಟ್ ಮಾಡಿ ಮೇ 18ನೇ ತಾರೀಕಿಗೆ ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಇದ್ದೀವಿ ಅಂತ ಶಿಕ್ಷಣ ಸಚಿವರು ಹೇಳಿದರು. ಸೊ ಈಗ ಸದ್ಯದ ಮಟ್ಟಿಗೆ ಟೆಂಟೇಟಿವ್ ಡೇಟ್ ಅದೇನು ಎರಡನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ದು ಮೇ 18 ಆಗಿರುತ್ತೆ. ಮೇ 18ಕ್ಕೆ ಎರಡನೇ ಎಕ್ಸಾಮ್ನ ರಿಸಲ್ಟ್ ಬಂದರೆ ಈಗ ಎರಡನೇ ಬೋರ್ಡ್ ಎಕ್ಸಾಮ್ನ ಮಾರ್ಕ್ಸ್ ಕೂಡ KCET ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಈ KCET ರ್ಯಾಂಕ್ ಏನಿದೆ ಅಥವಾ KCET ರಿಸಲ್ಟ್ ಏನಿದೆ ಅದನ್ನು ಮೇ 20ಕ್ಕೆ ಪ್ರಕಟಿಸಬೇಕು ಅಂತ ಇದ್ದೀವಿ ಅಂತ ಹೇಳಿದ್ದಾರೆ. ಇದು ಎಕ್ಸಾಕ್ಟ್ ಆಗಿ ಫೈನಲ್ ಡೇಟ್ ಅನೌನ್ಸ್ ಆಗಿದ್ದಲ್ಲ, ಬಟ್ ಈ ಡೇಟ್ಸ್ಗಳಿಗೆ ಈ ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಹಾಗೆ KCET ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. KCET ರಿಸಲ್ಟ್ ಏನಿದೆ ಅದರ ಎಕ್ಸ್ಪೆಕ್ಟೆಡ್ ಡೇಟ್ ಮೇ 20 ಆಗಿರುತ್ತೆ. ನಂತರ ಮುಂಬರುವಂತಹ ಅಪ್ಡೇಟ್ ಕೂಡ ಆದಷ್ಟು ಬೇಗ ಹೇಳ್ತೀವಿ. ಏನು ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಕ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.